ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ ಹೆಸರು ಉಷಾಗೌಡ ಕನ್ನಡ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಇವತ್ತು ನಮ್ಮ ಮಮ್ಮಿ ನನಗೆ ಕೆಲಸ ಕೊಟ್ಟಿದ್ದಾರೆ. ಆ ಕೆಲಸ ಏನಂದರೆ ಪಾನಕಕ್ಕೆ ಬೆಲ್ಲ ಚಚ್ಚಬೇಕು ಅಂತ. ಸೊ ಬನ್ನಿ ಚಚ್ಚೋಣ. ಹಚ್ತಿದ್ದೀನಿ. ಫುಲ್ಲು ಸಣ್ಣ ಬೇಕಂತೆ ಮಮ್ಮಿಗೆ, ಲೈಕ್ ಕರಗಬೇಕಂತಲ್ಲ ಅಲ್ಲಿ, ಅದಕ್ಕೆ. ಸೊ ನಮ್ಮ ಏರಿಯಾದಲ್ಲಿ ಶ್ರೀ ಗಾಳಿ ಆಂಜನೇಯ ಸ್ವಾಮಿಯವರ ದೇವಸ್ಥಾನದಲ್ಲಿ ನಿನ್ನೆ ರಾಮ ಸೀತೆ ಕಲ್ಯಾಣ ಆಗಿದೆ ಅಂತಾರೆ. ಲೈಕ್ ಮಾಮೂಲಿ ಮದುವೆ ಹೇಗೆ ಮಾಡ್ತಾರೋ ಹಾಗೆ ಮಾಡಿದ್ದಾರೆ ಅಲ್ಲಿ. ಸಖತ್ತಾಗಿತ್ತು. ನಮಗೆ ಕರ್ಕೊಂಡೋಗಿ ಅಂದರೆ ನೈಟ್ 12 ಆಗುತ್ತೆ ಅಂದರು. ಸೊ ಮಮ್ಮಿ ಬೇಡ ಅಂದರು, ಅದಕ್ಕೆ ನಾನು ಹೋಗ್ಬಿಟ್ಟು ಬಂದಿದ್ದೆ. ಚೆನ್ನಾಗಿತ್ತು. ಇವಾಗ ನಾನು ನೀರು ಹಾಕ್ಕೊತಿದ್ದೀನಿ. ನೀವು ಬೆಲ್ಲ ಎಷ್ಟಿದೆಯೋ ಅಷ್ಟಕ್ಕೆ ನೀರು ಹಾಕ್ಕೊಳ್ಳಿ. ಕರ್ಬೂಜನ ಕೂರಾಯಿತು. ಇದ್ರ ಒಳಗಿರೋದನ್ನ ತೆಕ್ಕೊಳ್ಳೋಣ ಬನ್ನಿ. ಸೊ ಇದನ್ನು ಕಟ್ ಮಾಡೋಣ. ಸಿಪ್ಪೆ ಎಲ್ಲ ತಕ್ಕೊಂಬಿಡಿ. ಸೊ ಇದ್ರ ಒಳಗಿರೋ ಸೀಡ್ಸ್ನ ತಕ್ಕೊಂಡು ಇದನ್ನು ಸ್ಮಾಲ್ ಪೀಸಾಗಿ ಮಾಡಿ ಗ್ರೈಂಡರ್ಗೆ ಹಾಕಿ. ಸೊ ಹಾಗೆ ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ಏಲಕ್ಕಿ ಇದು ಇದೆಯಲ್ಲ, ಇದನ್ನು ಬೆರೆಸಿ ಅದನ್ನು ಹಾಕ್ಬಿಡಿ, ಓಕೆನಾ. ಸೊ ಇಲ್ಲ ಕರಗಿಲ್ಲ ಬೆಲ್ಲ, ಸ್ವಲ್ಪ ಇದೆ. ಸೊ ಇವಾಗ ನಾವು ಜಾರೊಳಗೆ ರುಬ್ಕೊಂಡಿದ್ವಲ್ಲ, ಅದನ್ನು ಇದ್ರೊಳಗೆ ಹಾಕೋಣ ಬನ್ನಿ. ಸೊ ಹಾಕ್ತೇಣ ಬನ್ನಿ. ನೋಡಿ, ಇದು ದಪ್ಪ ದಪ್ಪ ಮಾಡ್ಕೊಳ್ಳಿ. ಫುಲ್ಲು ಲೈಕ್ ಇದ್ರ ಥರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ದಪ್ಪ ದಪ್ಪ ಥರ. ಸೊ ಅದಾದಮೇಲೆ ನಾನು ಸ್ವಲ್ಪ ನಾವು ಎತ್ತಿಕೊಂಡಿದ್ದೆ ಬೆಲ್ಲದ ನೀರು ಜಾಸ್ತಿ ಆಗುತ್ತೆ ಅಂತ. ಸೊ ಅದನ್ನು ನಾನು ತಗೊಂಡು ಇದನ್ನು ಫುಲ್ ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಇವಾಗ ಪಾನಕ ರೆಡಿ ಆಗಿದೆ. ರೆಡಿ ಆಯಿತು. ಇದನ್ನ ನಾವು ಕಲಾಯಿಸ್ಬೇಕು. ನೋಡೋಣ ಬನ್ನಿ ಕಲಾಯಿಸಾದ್ಮೇಲೆ ಹೇಗಿರುತ್ತೆ ಅಂತ. ಸೊ ರೆಡಿ ಆಯಿತು ಪಾನಕ, ನೋಡ್ತಿದ್ದೀರಲ್ವ. ಸೊ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ನೆನ್ಕೊಳ್ಳಿ. ಅರ್ಧ ಹೋಳು ಇಲ್ಲ ಒಂದು, ಓಕೆನಾ. ನೀರು ಮಜ್ಜಿಗೆ ಪಾನಕ ಮಾಡೋಣ ಅಂತ ಮಮ್ಮಿ ಹೇಳಿದ್ರು. ಸೊ ಮಾಡ್ತಿದ್ದೀನಿ. ಸೊ ಮಸಾಲೆಗೆ ಕೊತ್ತಂಬರಿ, ಏನಂತಾರೆ ಕರಿಬೇವು, ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆ ಶುಂಠಿ ಹಾಕ್ಕೊಂಡಿದ್ದೀನಿ, ಹಾಗೆ ಇದು ಪುದೀನ ಹಾಕ್ಕೊಂಡಿದ್ದೀನಿ. ಸೊ ಇದು ಮಸಾಲೆ ಪಾನಕ ರೆಡಿಯಾಗಿದೆ ನೋಡಿ. ನೆಕ್ಸ್ಟ್ ಕೋಸಂಬರಿ ಜಸ್ಟ್ 2 ಮಿನಿಟ್ಸಲ್ಲಿ ರೆಡಿ ಆಯಿತು. ಇವಾಗ ಟೈಮ್ ಬಂದ್ಬಿಟ್ಟು 7 o'clock. ಓಕೆ, ನಾಷ್ಟದ ಜೊತೆ ಇದನ್ನು ತಿನ್ಬಿಡೋದು. ಇವತ್ತು ನಮ್ಗೆ ನಾಷ್ಟನೇ ಇಲ್ಲ. ಇದು 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 ತಿಂದರೆ ಮುಗೀತು. ಸೊ ಪಾನಕ ರೆಡಿಯಾಗಿದೆ, ಮಜ್ಜಿಗೆನೂ ಸಹ ರೆಡಿಯಾಗಿದೆ, ಕೋಸಂಬರಿನೂ ರೆಡಿಯಾಗಿದೆ. ದೇವ್ರಿಗೆ ಇಕ್ಕಿದ್ದಾರೆ, ಪೂಜೆ ಮಾಡಿ ಆಯಿತು. ಸೊ ನಮ್ಮ ಪಿಂಕಿ ತುಂಬ ಬೇಜಾರಲ್ಲಿದ್ದಾಳೆ. ನೀವೆಲ್ಲ ಕುಡಿತೀರಾ, ನನಗೆ ಮಾತ್ರ ಕೊಡಲ್ಲ ಅಂತ. ಪಿಂಕಿ. ಸೊ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ, ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ.
ಇವಾಗ ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಬನ್ನಿ. ಸಾಯಿಬಾಬಾ ನಿಮಗೆಲ್ಲ ಗೊತ್ತಿರಬೇಕು ಇವ್ರು ಯಾರು ಅಂತ. ಕೃಷ್ಣ, ರಾಧಾಕೃಷ್ಣ. ಓಕೆ, ಮಂಗಳಾರತಿ ತಗೊಳ್ಳೋಣ ಬನ್ನಿ. ಸೊ ಇಲ್ಲಿ ನಾವೇನು ಕೇಳ್ಕೊತೀವೋ ನಾವು ಕಿವಿಗೆ ಹೇಳಬೇಕು ಅಂತ ಹೇಳ್ತಾರೆ. ಸೊ ಇಷ್ಟೊಂದು ಜನ ಹೇಳ್ತಾರೆ ನೋಡಿ. ಪಾದ ಈ ನಾಗದೇವತೆ ಇದ್ದಾರೆ. ಸೊ ಬನ್ನಿ ಮಮ್ಮಿ ಹತ್ರ ಹೋಗೋಣ. ಇದು ತುಳಸಿ ಗತ್ತೆ. ಮಮ್ಮಿಲೆಲ್ಲ ಕೂತಿರ್ತಾರೆ ನೋಡೋಣ ಬನ್ನಿ. ಫುಲ್ ಗ್ರೀನಿಶ್ ಆಗಿದೆ. ಇದು ಎಲ್ಲಿರೋದು ಅಂದರೆ RPC ಲೇಔಟ್ ವಿಜಯನಗರ್ ಅಲ್ಲಿದೆ. ಇದು ಈ ಕಡೆ ವೀರಾಂಜನೇಯ ಸ್ವಾಮಿ ದೇವಾಲಯ. ನೋಡಿ ಮಮ್ಮಿ ಇಲ್ಲಿ ಕೂತಿದ್ದಾರೆ. ಓಕೆ ಬನ್ನಿ, ಇದನ್ನು ನಾನು ತೋರಿಸ್ತೀನಿ ಯಾವತ್ತು